ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದು 1000 ದಿನಗಳಾಯ್ತು. 1000 ದಿನಗಳಲ್ಲಿ ಯಾರಿಗಾದ್ರೂ ಕೂಡ ನೆಮ್ಮದಿ, ಶಾಂತಿ, ಸುಭಿಕ್ಷೆ ಸಿಕ್ಕಿದ್ರೆ ಅದು ಕೇವಲ ಒಂದೇ ಒಂದು ಸಮುದಾಯಕ್ಕೆ. ಆ ಸಮುದಾಯ ಯಾವುದು ಅಂತ ಹೇಳಿ ನಾನು ಹೇಳಬೇಕು ಅಂತಿಲ್ಲ. ಆ ಸಮುದಾಯ ಯಾವ್ದಪ್ಪ ಅಂತ ಹೇಳಿದ್ರೆ ಗಣೇಶನ ಶೋಭಾಯಾತ್ರೆ ಹೋಗ್ತಾ ಇದ್ರೆ ಅದು ಕಲ್ಲು ಬಿಸಾಡುವಂತಹ ಸಮುದಾಯಕ್ಕೆ. ಮದ್ದೂರಿನಲ್ಲಿ ಗಣೇಶ ಪ್ರೊಸೆಷನ್ ನಡೀತಾ ಇದ್ರೆ ಅಲ್ಲಿ ಮಸೀದಿಯಿಂದ ಕಲ್ಲು ಬೀಳುತ್ತೆ. ನಾಗಮಂಗಲದಲ್ಲಿ ಗಣೇಶ ಪ್ರೊಸೆಷನ್ ಹೋಗ್ತಾ ಇದ್ರೆ ಅಲ್ಲಿ ಮತ್ತೆ ಮಸೀದಿಯಿಂದ ಕಲ್ಲು ಬೀಳುತ್ತೆ. ಈ ಸಮುದಾಯಕ್ಕೆ ನೆಮ್ಮದಿ, ಸುಭಿಕ್ಷೆ, ಸುರಕ್ಷತೆ ಎಲ್ಲದೂ ಕೂಡ ಸಿಕ್ಕಿದೆ. ಅಣ್ಣಮ್ಮ ದೇವಿ ಮೆರವಣಿಗೆ ಹೋಗ್ತಾ ಇದ್ರೆ ಅದಕ್ಕೆ ಕಲ್ಲು ಬಿಸಾಡ್ತಾರೆ. ಅವ್ರಿಗೆ ಇವತ್ತು ನೆಮ್ಮದಿ ಮತ್ತು ಸುರಕ್ಷತೆ ಸಿಕ್ಕಿದೆ. ಇವತ್ತು ಮೊನ್ನೆ ಹಾಗೆ ಬಾಗಲಕೋಟೆನಲ್ಲಿ ಶಿವಾಜಿ ಜಯಂತಿ ಅದ್ರ ಮೆರವಣಿಗೆ ಹೋಗ್ತಾ ಇದ್ರೆ ಅದಕ್ಕೆ ಕಲ್ಲು ಬಿಸಾಡಿದ್ದಾರೆ. ಅವರಿಗೆ ನೆಮ್ಮದಿ ಮತ್ತು ಸುಭಿಕ್ಷೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರೊಬ್ಬ ದಲಿತ ಶಾಸಕನ ಮನೆ ಮೇಲೆ ಒಂದು ಫೇಸ್ಬುಕ್ ಪೋಸ್ಟ್ ಅನ್ನ ಯಾರೋ ಮಾಡಿದನ್ನು ಇಟ್ಕೊಂಡ್ಬಿಟ್ಟು ದಾಳಿ ಮಾಡಿದ್ರಲ್ಲ, ಅವ್ರ ವಿರುದ್ಧ ಇದ್ದಂತಹ ಕ್ರಿಮಿನಲ್ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡು ಆ ಸಮುದಾಯಕ್ಕೆ ಶಾಂತಿ, ನೆಮ್ಮದಿಯನ್ನ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ ನ ಜಖಂ ಮಾಡಿದಂತವ್ರು ಇದಾರಲ್ಲ, ಅವರಿಗೆ ಶಾಂತಿ, ನೆಮ್ಮದಿ ಸಿಗ್ತಾ ಇದೆ. ಇವತ್ತು ನೋಡಿದ್ರೆ ಈ ಒಂದು ಸಿದ್ದರಾಮಯ್ಯನವರ 1000 ದಿನಗಳ ಅಧಿಕಾರದಲ್ಲಿ ಕಲ್ಲು ಬಿಸಾಡೋರಿಗೆ, ಅದು ಅಣ್ಣಮ್ಮನ ಜಾತ್ರೆ ಇರ್ಬೋದು, ಗಣೇಶ ಶೋಭಾಯಾತ್ರೆ ಇರ್ಬೋದು, ಶಿವಾಜಿ ಜಯಂತಿ ಮೇಲೆ ಕಲ್ಲು ಬಿಸಾಡೋರಿಗೆ ಅಷ್ಟೇನೆ ಶಾಂತಿ, ನೆಮ್ಮದಿ ಸಿಗ್ತಾ ಇರೋದು. ಅವರಿಗೆ ಅಷ್ಟೇನೆ ಸಾಲ ಕೊಟ್ಟಿದ್ರ ಮೇಲೆ ಬಡ್ಡಿ ಮನ್ನಾ ಆಗ್ತಾ ಇದೆ. ಇನ್ಯಾರಿಗೂ ಏನು ಸಿಕ್ಲಿಲ್ಲ. ನಾನು